ಏ ಬಾರವಾ ರಕ್ಷಾ ಎಷ್ಟು ಇರ್ತೈತ್ರಿ ಇವ ಹಾಂ ಒಣ್ಣೆ ಮಗು ಅಂದ್ರೆ ಇದು ಒಂದೇ ಹಾಂ 3 ವರ್ಷ ನೋಡುವ ಈಗ 3 ವರ್ಷ ಒಂದು ತಿಂಗಳು ಡಿಸೆಂಬರ್ದಾಗ ಹುಟ್ಟ್ಯಾನವ 3 ವರ್ಷ ಹೋದ ಶಾಲಿಗೆ ಹೋಗೋಣ ಬಿಡುವ ನಿಮ್ಮ ಊರಿಗೆ ಕರ್ಕೊಂಡು ಹೋಗಿ ಶಾಲಿಗೆ ಹಚ್ಚಿ ಹೋಗಿಲ್ಲ ಅವ್ರ ಊರಿಗೆ ಬರಲಿ ಬಾಲಿ ಲಕ್ಷ್ಮಿ ನೀವು ಅಜ್ಜ ಕಡೆ ಕಾಣಂಗಿಲ್ಲ ಇಲ್ಲಿ ಬಾ ಇಲ್ಲಿ ಇಚ್ಚಿರಕ್ಕೆ ನೀ ಇಲ್ಲಿ ಬಾರ್ ನೀನು ಇಲ್ಲಿ ನಾವು ಇದು ನಮ್ಮ ಕುಟುಂಬ ಹಾಂ ರೀ ಗಿರ್ಜಮ್ಮ ಅಂಥೇಳಿ ಹಾಂ ನಮ್ದು ಏನು ಅಂತಾರಲ್ಲ ಹಂಗಲ್ಬೇ ಬಲಗೈ ಎಡಗೈ ಅಲ್ಲ ಮತ್ತು ಬಲಗೈ ಮುನ್ಗೈ ಇವು ಮೊಮ್ಮಕ್ಕಳು ಇದು ಯಾರು ಹೆಣ್ಣು ಮೊಮ್ಮಕ್ಕಳು ಅಯ್ಯ ಅದು ಮೊಮ್ಮಗಳು ಮಗ ಏನು ಕೆಲಸ ಮಾಡ್ತಾರೆ ಹೇಳಿ ಅಂದ್ರೆ ಏನ್ರಿ ಕಲಿಚೂಲ ವ್ಯಾಪಾರ ಮಾಡ್ತೇವ್ರಿ ಹೌದಾ ಖಾರ ಪುಡಿ ಇದು ಮಾಡ್ತಾರಮ್ಮ ಅವರೆಲ್ಲ ಇವ್ರು ಮಗ ಏನು ಮಾಡಿ ನಾ ಕೇಳ ಅದಕ್ಕೆ ನಿಮ್ಮ ಜೋಡಿ ಕೆಲಸ ಮಾಡ್ತಾರೇನ್ರಿ ಸಹಾಯ ಮಾಡ್ತಾರ ಏನು ಮಾಡೀನಿ ಬೇವು ಇಷ್ಟ ರೊಟ್ಟಿ ಮಾಡಿದ್ರೆ ಮತ್ತೆ ಎಲ್ಲ ಕೆಲಸ ಮಾಡ್ತಾರ ಹಾಂ ಆಲ್ರೌಂಡ್ ಮೆಕ್ಯಾನಿಕ್ ಪಕ್ಕ ಮಿಷನ್ ಬಿಚ್ಚೋ ಮಾಡೋದು ಹಾಂ ಅಡಿಗೆ ಕೆಲಸ ಮಕ್ಕಳ ಕಡೆ ಹೋಗಿ ಅಡಿಗೆ ಕೆಲಸ ಫ್ಯಾಮಿಲಿ ಫೋಟೋ ನೋಡಿ ಅಷ್ಟ ಮಾತಾಡ್ಸಂತೀನಿ ನೀನು ನಮಸ್ಕಾರ ಅಮ್ಮ ಬಾ ಮುಂದಕ್ಕೆ ಬಾ ತಲೆ ಮ್ಯಾಗ ಕೇಳ ನಿಮ್ಮ ಹೆಸರು ರೀ ಅಮ್ಮಾರ ಗಿರ್ಜಮ್ಮ ರೀ ಮತ್ತೆ ಕೇಳುವಾಗ ಭಾರಿ ಮಾತಾಡ್ತಾಳಕ್ಕೆ ಗೊತ್ತಿಲ್ಲ ಅವ್ರು ಕೇಳ್ತಾರ ಪ್ರಶ್ನೆನ ಅವ್ರಿಗೆ ಕೇಳ್ತಾರ ಪ್ರಶ್ನೆ ಹೂನ್ ಅಷ್ಟ ಏನು ಮಾಡ್ತಿರವ ದಂಧೆ ಏನು ಮಾಡ್ತೀರ ಅಂತ ಕೇಳಾಕತ್ತಾರ ಅವ್ರು ನಿಮಗೆ ಅಜ್ಜಾರ್ ಕೊಟ್ಟಾಗ ನೀವು ಚಲೋ ಹೊತ್ತಾಗ ದುಡಿದಿರಿ ನಿಮ್ಮ ಅನುಭವ ಏನ್ರಿ ಅಜ್ಜರ ಜೋಡಿ ರೊಟ್ಟಿ ಮಿಷನ್ ತಂದು ಇಲ್ಲಿ ಬಾ ಮುಂದೆ ಇತ್ಲಾಗ ಗೌಡ್ರು ಇತ್ಲ ಬರಿ ಗೌಡ್ರು ನೀವು ಇಲ್ಲಿ ಬಾ ಇಲ್ಲಿ ಬಾ ನೀ ಇಲ್ಲಿ ಮುಂದಕ್ಕೆ ಬಾ ಇತ್ಲಾಗ ಹಾಂ ಅಲ್ಲಿ ಕುತ್ಕ ನೀ ಇಲ್ಲಿ ಬಾರಮ್ಮ ಕುತ್ಕ ಬಾರಮ್ಮ ಇಲ್ಲಿ ಹಾಂ ಸುತ್ತಿಗೆ ಹಾಂ ಅಲ್ಲೇ ಇಟ್ಟ ನಾನು ಗಿರ್ನ್ಯಾಗ ರೊಟ್ಟಿ ಹೆಂಗೆ ಮಾಡ್ತೀರಿ ಅಂತ ಕೇಳಿದ್ರು ಅವರು ನೀವ ಮಾಡ್ತೀರೇನ್ರಿ ರೊಟ್ಟಿನ ದಿವ್ಸಕ್ಕೆ ಎಷ್ಟು ಮಾಡ್ತೀರಿ ನೀವು ಇದು ಒಂದು ದಿವ್ಸಕ್ಕೆ ಎಷ್ಟು ಅಂದ್ರೆ ಈಗ ಆರ್ಡರ್ ಇಲ್ಲ ಅಲ್ರಿ ಇದ್ದಾಗ ಮಾಡ್ತಾವ್ರಿ ತಿಂಗಳಿಗೆ ಎಷ್ಟು ದುಡಿತೀರಿ ರೊಟ್ಟಿ ಒಳಗೆ ಅದು ಇದು ಚಿಕ್ಕ ಇದು ರೊಟ್ಟಿ ಆರ್ಡರ್ ಬಂದಾಗ ಅಷ್ಟ ಬಿಡ್ರಿ ನಮ್ಗೆ ಹೌದಾ ರೀ ಸಿಗೋದು ಹಾಂ ಬಾಕಿ ದಿನದಾಗ ಸಿಗಲ್ಲ ಹ್ಞೂ ಈಗ ಬಂದಾಗ್ಬಿಟ್ಟೈತ್ರಿ ರೊಟ್ಟಿ ಮಿಷನ್ ಹಾಂ ಟೈಮ್ ಕರೆಸ್ತಾ ನಿನ್ನ ಅವ್ರದ್ದು ವಿಡಿಯೋ ಮಾಡ ಹಾಂ ಲಕ್ಷ್ಮಿ ಬಾರ್ವಾ ಇಲ್ಲಿ ಬರ್ರಿ ನನ್ನ ಹತ್ರ ಅಷ್ಟು ಸ್ನೇಹ ಅದ ಅದು ಏನೋ ಐತಿ ಅಲ್ಲಿ ಹೆಂಗೆ ಇದು ಎಂಥದ್ದು ಇದು ಅಂತ ಐತಿ ಜೈತಾನದ್ದು ಮಾಲಿಂಗನ ಬಳ್ಳಿ ತುದಿ ಇಲ್ಲದ ಬಳ್ಳಿ ಬಳ್ಳಿ ತುದಿ ಇಲ್ಲದ ಬಳ್ಳಿ ಇರ್ತಾರೆ ಒಂದಲ್ಲ ಅಲ್ಲಿ ಎರಡನೇ ಸೇರಿಸ್ಬೇಕು ಎರಡನೇ ಕೂಡ ಎರಡೂ ತಿಳ್ಕೊಂಬಲ್ಲ ಏನು ಕೊಡ್ತಾರ ಅಷ್ಟು ಇಷ್ಟು ನನಗೆ ಹಂಗೆ ತುದಿ ಬಳ್ಳಿ ಅಂತ ಒಂದು ಬುದ್ಧಿ 40 ವರ್ಷಲಿದ್ದ ಬೆಸ್ಟ್ ಸ್ನೇಹ ಬೆಳಗ್ಗೆ ಸ್ನೇಹ ನಮ್ದು ಸ್ನೇಹ ಅದು ಸ್ನೇಹ ನಮ್ಮದು ಆಮ್ಯಾಗ ಏನು ಎಲ್ಲನೂ ಜೀವನ ಊಟಕ್ಕೆ ದುಡಿಮೆಗೆ ಊಟಕ್ಕೆ ಬರ್ತಾನಿಲ್ಲ ಹೌದಾ ಇಷ್ಟ ಮತ್ತೊಂದು ಏನಿಲ್ಲ ನಮಗೆ ಸಾಕು ನಮ್ಗೆ ಅದನ್ನು ಬಿಟ್ಟು ಏನೈತಿ ನಮ್ಗೆ
ಸಾಕು. ಈಗ ನಿಮ್ಮಂತರ 4 ಮಂದಿ ಬಂದ್ರೆ ಊಟ ಮಾಡಿ ಹೋಗ್ರಿ ಅಂತ ಅದ ನನಗೆ. ಹಿಂದೆ ಹಿರಿಯರು ಒಂದು ಇದು ಹೇಳ್ಯಾರಮ್ಮ, ಏನ್ರಿ ಊರಿಗೊಂದು ಮನೆ ಕಟ್ಟಂದಾರ. ಹಾಂ ಕಟ್ಟಿಯ ನೀನು? ಕಟ್ಟಿ ಹೇಳ್ಬಿಡ್ರಿ. ಕಟ್ಟಿಯ ಕಟ್ಟಿಲ್ ಬಿಡ್ರಿ. ನೀನು ಗೌಡ್ರು ಕಟ್ಟ್ಯಾರ ಅಂತ ಕೇಳ. ಕಟ್ಟಿರೇನ್ರಿ ಅಜ್ಜಾರ? ನಾವು ಕೊಟ್ಟಿವಿ, ನೀವು ಕೊಟ್ಟಿವಿ. ಹಾಂ ಈಗ ಅವ್ರ ಹಿರಿಯರು ಏನು ಯಾಕೆ ಹೇಳಿದ್ರಿ ಈ ಮಾತು ಅಂತಂದ್ರೆ, ಇದು ಅನುಭವದ ಮಾತಮ್ಮ, ನೀನು ನೆನ್ಪಿಟ್ಟು ಇದನ್ನ. ಹಾಂ ರೀ. ಊರಿಗೊಂದು ಮನೆ ಕಟ್ಟಂದಾರ, ಹೋಗಿ ಅಲ್ಲಿ ಮನೆ ಕಟ್ಸಕ್ಕಾಕತ್ತೆ ನಿನಗೆ? ಆಗಲ್ರಿ. ಇಲ್ಲ. ಈಗ ನೀನು ಹುಬ್ಬಳ್ಳಿ ಐಕಿ, ಹಾಂ ಹಾಂ, ಹ್ಞೂ ನಾನು ಹುಬ್ಬಳ್ಳಿಗೆ ಬಂದು ಮನೆ ಕಟ್ಟಕ್ಕಾಕತ್ತೇನ? ಆಗಲ್ರಿ. ನಿನ್ನ ಮನೆ ಐತಲ್ಲ, ಅದು ನನ್ನ ಮನೆ. ಏನು ಸಂಬಂಧ ಐತಲ್ಲ, ಆ ಸಂಬಂಧ ಅದ ಒಂದು ಮನೆ ಅದು ನಮ್ಗೆ. ಕಟ್ಟಲ್ಲ ಊರಿಗೊಂದು ಮನೆ. ಎಲ್ಲ ಊರಾಗ ಅದಾರ, ಎಲ್ಲ ಊರಾಗೂ ಮನೆ ಕಟ್ಟೇನೆ ಅಂತ ನಾನು. ಸಂಬಂಧ ಬೆಳೆಸಿ ನಾನು ಎಲ್ಲರ ಮನ್ಯಾಗ. ಹ್ಞೂ, ಮತ್ತು ಮನೆ ಏನಲ್ಲ ಅನ್ಬೇಕು. ಹಾಂ ಅಂತಾರೆ. ಈಗ ನೀವು ಬಂದೆ, ಹಾಂ ರೀ. ನಾ ಯಾವಾಗ ಬಂದ್ರು 1000 ರೂಪಾಯಿ ಆ ಮನೆ ನಂದ ಅಂತ ನೋಡ್ರಿ. ಯಾವ್ದು ನಿಮ್ಮ ಮನೆ ನಂದ? ಕರೆ ಸುಳ್ಳು? ಒಂದು ಬೆಲೆ ರೀ, ಸಂಬಂಧಕ್ಕನ ಒಂದು ಬೆಲೆ ಮನೆ. ಹೌದಮ್ಮ, ಸಂಬಂಧ ಅನ್ನೋದಕ್ಕೆ ಭಾಳ ಮಹತ್ವ ಐತಿ. ಅಂದು ಅನ್ನಕ್ಕೆ ಏನ್ರಿ? ಈಗ ನೋಡು, ರಾಜ್ಯಾಗ ಮರ್ಯಾದೆ ಇರ್ತೈತಿ. ಯಾಕೆ ಹೇಳು? ಯಾಕೆ? ಅವ ಚಿನ್ನದ ರಥದಾಗ ಅಡ್ಡಾಡ್ತಾನೆ, ಚಿನ್ನದ ಪಲ್ಲಕ್ಕಾಗ ಅಡ್ಡಾಡ್ತಾನೆ. ಅವಂಗೆ ಇದು ಇರ್ತೈತಿ. ಕರೆಯವ? ಕರೆನ ರೀ. ರೈತ ಎತ್ತಿನ ಗಾಡಿಯಾಗ ಅಡ್ಡಾಡ್ತಾನ, ಅವನಷ್ಟು ದೊಡ್ಡವ ರಾಜ ಅಲ್ಲ. ಹೌದ್ರಿ. ರೈತ ದೇಶದ ಬೆನ್ನೆಲುಬು. ಅವರ ದುಡಿಲಿಕ್ಕರ ದೇಶ ಎಲ್ಲಿದ್ದು ಮತ್ತೆ ಯಾರ ರಾಜ ತಗೊಂಡೇ ಮಾಡಿದ್ರಿ? ಅವ ಚಿನ್ನದ ರಥಾಗ ಹೋಗ್ತಾನ, ರೈತ ಎತ್ತಿನ ಬಂಡ್ಯಾಗ ಹೋಗ್ತಾನ, ಗಾಡ್ಯಾಗ ಹೋಗ್ತಾನ, ಚಕಡ್ಯಾಗ ಹೋಗ್ತಾನ. ಅವನ ದೊಡ್ಡವ ಅಂತ, ರೈತನ ದೊಡ್ಡವ. ಈಗ ನಿನ್ನ ಅಭಿಪ್ರಾಯವ? ನಮ್ದು ರೈತರ ಬೇಡ್ರಿ. ಹೌದಲ್ಬಿ? ಎಲ್ಲನೂ ನನ್ನ ಕಡೆ. ಈಗ ನೋಡಿ, ಹಂಗ ಮಾಡಿನ ಎಲ್ಲ ಮಾಡು, ನೀ ಎಷ್ಟ ಚಲೋ ಮಾಡು, ನಿನಗೊಂದು ಕೆಟ್ಟ, ನೀ ಕೆಟ್ಟ ಮಾಡು ಭಾಳ ಚಲೋ, ಅದನ್ನ ಕಾಯಂಗಿಲ್ಲ ಯಾರು ಅವರು. ಜಗತ್ ಕಣ್ಣಿ ಕೆಟ್ಟದ ಕಾಣತ್ರಿ, ಒಳ್ಳೇದು ಕಾಣಲ್ ಬಿಡ್ರಿ. ಅಲ್ಬಿ ಅದು ಸತ್ಯಕ್ಕೆ, ಅದು ಯಾವಾಗಲೂ ಸತ್ಯನದ. ಕರೆಯವ? ಹೌದ್ರಿ. ಹೌದಲ್ಲ ಮಾತು. ನಾ ಏನಿಲ್ಲಿಗೆ ನಾನು ಆಗಲಿಗ ಏನಿಲ್ಲ. ಈ ಹಿಂದೆ ಇವನ್ರಾಗೂ ಒಂದು ಪ್ರಶ್ನೆ ಕೇಳಿದಾಗ ಇದನ್ನ ಹೇಳಿದ್ವು. ಯಾಕ್ರಿ ಗೌಡ್ರ ಯಾವ್ದಂದು ದೀಪದ ಬುಡಕ್ಕೆ ಕತ್ಲ ನಮ್ಮದು ವಾದ ಈಗಲರ್ದಿಲ್ಲ. ಖರೆ ಸುಳಮ್ಮ? ಕರೆನ ರೀ. ನೋಡಿಬೇ ನೀನು ನೋಡಿಲ್ಲ? ಸುಮ್ಮನೆ ನೋಡಿಲ್ಲ ನೀನು? ಸುಮ್ಮನೆ ನೋಡಿನ್ರಿ. ನೋಡಿನ್ರಿ. ಎಷ್ಟು ವರ್ಷದಿಂದ ನೋಡಿವ? ಭಾಳ ವರ್ಷ ಸಣ್ಣಕ್ಕಿದ್ದಾಗಿಂದ ನೋಡಿದಿ. ಅದನ್ನ ಹಚ್ಚಿದ್ರಿ ಏನಾಗದ? ಬೆಳಕು ಬರ್ತೀರಿ. ಅಲ್ಲಮ್ಮ, ಅದ್ರ ಸುತ್ತಲೂ ಏನಿರೋದು ಅದನ್ನ ನೋಡಿಲ್ಲ ನೀನು? ಹೌದ್ರಿ. ಸುಮ್ಮನೆ ನೋಡಿದಿ. ನೀ ಹಚ್ಚ, ಈಗ ಒಂದು ದೀಪ ಹಚ್ಚಿಡು ನೀ ದೇವ್ರ ಮುಂದೆ, ಅದ್ರ ಬುಡಕ್ಕ ಕತ್ಲಿರ್ತೈತಿ. ಹೌದಾ? ಹೌದಲ್ಲ ನೋಡು. ಈಗಲರ ಏನಂತಾರ ಅದಂಗೆ ರೀ, ಲೈಟ್ ಈಗ ಏನೈತಿ, ಇಲ್ಲೇ ಬೆಳಕೈತಿ, ಮ್ಯಾಗ ಕತ್ಲ ಐತ್ರಿ. ಅದನ್ನ ಹೇಳಂಗಲ್ಲ ಅವರು. ಬೆಳಕು ಅಷ್ಟ ನೋಡ್ತಾರೆ, ಕತ್ಲ ನೋಡಲ್ಲ. ಯಾವಾಗಲೂ ಹಿರಿಯರ ಮಾತು ಯಾವ ಸುಳ್ಳಾಗಿಲ್ಲ ಅವು. ಮೂಢನಂಬಿಕೆ ಅಂತ. ಮೂಢನಂಬಿಕೆ ಹೆಂಗೆ ಬರ ಹೇಳಿ ನೋಡೋಣ. ಹೌದಾ? ಮೂಢನಂಬಿಕೆ ಅನ್ನೋದು ಅವ್ರ ಅನುಭವ ಅವ್ರು ಹೇಳ್ತಾರೆ, ಇವ್ರು ಅರ್ಥ ಮಾಡ್ಕೊಳಂಗ. ಅಲ್ಲಮ್ಮ, ಅದು ತೋರಿಸ್ಕೊಡ್ತೇವೆ ನಾವು, ಪ್ರೂಫ್ ಮಾಡಿ ತೋರಿಸ್ಕೊಡ್ತೇವಲ್ಲ. ಇನ್ನೂ ಏನು ಬೇಕು? ಅದಕ್ಕೂ ಮ್ಯಾಗೂ ಕತ್ಲೈತಿ. ಐತಿಲ್ಲಮ್ಮ? ಐತ್ರಿ. ಯಾವಾಗಲೂ ದೀಪದ ಮ್ಯಾಗ ಕತ್ಲ. ಈಗಲ್ದು ಅವಾಗ ಹಿಂದಲ್ರಾಗ ದೀಪ ಬುಡಕ್ಕೆ ಕತ್ಲ. ನೋಡಿ ನೀವು, 1 ರೂಪಾಯಿ 8 ಅಣೆ 4 ಅಣೆ ಸಂತಿ ಮಾಡ್ತಿದ್ರು ಅವಾಗ. ಈಗೆಲ್ಲ ಕರೆವ? ಕರೆನ ರೀ. ಕರೆನ. ಈಗ 500 ನೋಟ್ ಹೋದ್ರೆ ಹಿಂಗೆ ಚೀಲ ಹಿಡ್ಕೊಂಬಂದು ಅದು ಕಮ್ಮಿ ಆಯ್ತು 500. ಅಲ್ಲಿ ಮಾತಾಡಕತ್ತೆ ನಾನು. ಅವಾಗ 4 ಅಣೆ ಅಣೆ ಬಿಲ್ಲಿ ಪೈಸಾ ಇದ್ದು ನೀನು ನೋಡಿಲ್ಲ. 2 ಅಣೆ ಸಂತಿ ಮಾಡಿದ್ರೆ ಹೊತ್ಕೊಳಕ್ಕೆ ಬರತ್ತಿದ್ದಿಲ್ಲ, ಹಂಗೆ ಮಾಡ್ಕೊಂಬರ್ತಿದ್ರು ಸಂತಿ. ಅಣೆನ ಗೊತ್ತಿಲ್ಲ ನಿನಗೆ ಪಾಪ. ನೀನು ಮಾಡಿ ಅಣೆ ನೋಡಿ ನೀನು? ಇಲ್ರಿ. 5 ಪೈಸಾ ನೋಡಿಲ್ರಿ. ಮತ್ತು ಪೈಸಾನು ನೋಡಿಲ್ಲ ನೀನು. ಈಗಿತ್ಲ ಮತ್ತು ಬೆಳೆಯೋ ಬಂದು ಮೊದಲು ತಾಮ್ರದ್ದು ಪೈಸಾ, ತಾಮ್ರ ಬಿಲ್ಲಿದ್ದು ಎಂಬೆ 5 ಪೈಸಾ. ಅವು ಗಟ್ಟೆನು ಇತ್ಲ ತೆಳ್ಳನು ಬಂದು ಎಲ್ಲ ಗಟ್ಟಿದ್ವು. ಅವು 10 ಪೈಸಾ ಗಟ್ಟೆಂದ ಇತ್ತು, ಇತ್ಲಾಗ ತೆಳ್ಳಗಾತು. ಎಲ್ಲ ಆಯ್ತು. ಯಾರು? ಇವ್ ಮಗ. ಅವ್ರು ಅಷ್ಟು ಬರ್ತಾರೆ ಈಗ ಇಲ್ಲಿ. ಅವ್ರ ಹಳೆ
ಫ್ಯಾಮಿಲಿ ಫೋಟೋ ಹಾಕ್ಬಿಡಮ್ಮ ನಮ್ಮದು ಹಾಂ ಹಾಂ ನಮ್ಮ ಅಮ್ಮನ ಮಾತಾಡ್ಸ್ಯಾರ ಬೇ ನಾನು